ಭಕ್ತಿರಸವ ಕಡಿಯಲಿಸಿ ಸುಬುದ್ಧಿಯಂಗ ಉದಕರನೆರೆದು ಸುಬುದ್ಧಿಯಂಗ ಉದಕರನೆರೆದು ನೋಡಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಾರೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುವಂತ ಪೂಜ್ಯ ಶ್ರೀ ಅಮರೇಶ್ವರ ದೇವರು ದಕ್ಷಿಣ ಮಠ ಕುಲಗೊಂಡ ಮಠ ದೇಹ ಇವರನ್ನು ಕೂಡ ನಾನು ನಿಮ್ಮ ಈ ಶ್ರೀಮಠದ ಎಲ್ಲ ಭಕ್ತಾದಿಗಳ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೂಜ್ಯರಿಗೆ ಪ್ರಭು ವಿಠಲಗಿಯವರು ಪುಷ್ಪವನ್ನು ಅರ್ಪಿಸಬೇಕಂತ ಕೇಳಿಕೊಳ್ತೇನೆ. ಇವತ್ತಿನ ದಿನಕ್ಕೆ ಬಂದ್ರ ಒಕ್ಕಲ್ತನದ ಸ್ಥಿತಿ ಎಲ್ಲಿ ಅದ ಅಂತ ಪ್ರಶ್ನೆ ಬಂತ. ಈಗ ನಾವೆಲ್ಲ ತಪ್ಪಿಯೋ ಹಾಗೆ ಅಂತ ಹೇಳ್ಕೊಂಡು ಬಂದ. ಇನ್ನು ಮುಖ್ಯ ಘಟ್ಟ ಸಾವಯವ ಕೃಷಿ. ಇತ್ತೀಚಿನ ದಿನದಾಗ ಒಂದು ಟ್ರೆಂಡ್, ಕರೆಕ್ಟ್ ಸರ್? ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತಕ್ಕಂಥದ್ದು ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಹೌದಂತಾರೆ ಅಲ್ಲಂತಾರೆ? ಎಲ್ಲರಿಗೂ ತಲೆಯಾಗ ಸಾವಯವ ಕೃಷಿ ಅನ್ನೋದು ಶಬ್ದ ಬಿದ್ದದ ಇಲ್ರಿ? ಹಾ, ಇನ್ನ ಈ ಶಬ್ದ ತಲೆಯಾಗ ಬಿದ್ದೈತಿ. ಈ ಕಲ್ಪನೆ ನಮ್ಮ ತಲೆಯಾಗ ಬಂದೈತಂದ್ರೆ ಅದು ಏನು ಎತ್ತ ಅಂತ ಹೇಳಿ ಸ್ವಲ್ಪ ವಿಚಾರವನ್ನ ಈ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳೋದು ಸೂಕ್ತ ಅನ್ನೋ ಭಾವನೆ ಇಟ್ಟುಕೊಂಡ ಈ ಒಂದು ಕಾರ್ಯಕ್ರಮದೊಳಗೆ ಆ ವಿಷಯ ಜೋಡಿಸ್ಯಾರು ಅಂತ ನಾನು ಅನ್ಕೋತೀನಿ. ಇವತ್ತು ಭೂಮಿ ಬರಡಾಗ್ತಾ ಇದೆ, ಕರೆಕ್ಟ್ ಸರ್? ಭೂಮಿ ಬರಡಾಗ್ತಾ ಇದೆ ಅಂದ್ರೆ ಬರಡು ಅಂತ ಹೇಳಿದ್ರೆ ನಾ ಇನ್ನೊಂದು ಪದ ಹೇಳ್ತೇನೆ, ಭೂಮಿ ಬಂಜೆಯಾಗ್ತಾ ಇದೆ. ಬಹಳ ಎಚ್ಚರಿಕೆ ಪದ ಇದು ಗುರುಗಳೇ, ನೀವೆಲ್ಲ ಆಲೋಚನೆ ಮಾಡುವುದಿದೆ. ರೈತರಾದವರು ಈ ಶಬ್ದವನ್ನ ಬಹಳ ಗಂಭೀರವಾಗಿ ಕೇಳಿಸ್ಕೋಬೇಕ. ಭೂಮಿ ಬಂಜೆಯಾಗ್ತಾ ಇದೆ. ನೋಡ್ರಿ, ನಮ್ಮ ಹೆಣ್ಣುಮಗಳಿಗೆ ಯಾರಾದ್ರೂ ಬಂಜೆ ಅಂದ್ರೆ ಎಷ್ಟು ಸಿಟ್ಟು ಬರ್ತದಲ್ಲ. ನಿಮಗ ಭೂಮಿ ಬಂಜೆ ಆಗ್ತಾ ಇದೆ ಅಂದ್ರೆ ಕರಳ ಕಿತ್ತಿ ಬರ್ಬೇಕ. ಭೂಮಿ ಬಂಜೆ ಆಗ್ತಾ ಇದೆ. ಸ್ವಲ್ಪ ವರ್ಷದೊಳಗೆ ನಿಮ್ಮ ಭೂಮಿ ಒಳಗೆ ಒಂದು ಕಡ್ಡಿನೂ ನಾಟುವುದಿಲ್ಲ. ಇದು ದಿಟ್ಟವಾದ ಸತ್ಯ, ಅರ್ಥ ಮಾಡ್ಕೊಳ್ಳೋಣ. ಇದು ಒಂದನೇ ಪಾಯಿಂಟ್. ಎರಡನೇದು, ನೀವು ತಿಂತಾ ಇರ್ತಕ್ಕಂಥ ಆಹಾರ ವಿಷವಾಗಿದೆ. ನೀವು ತಿನ್ನುವ ಆಹಾರ ವಿಷವಾಗಿ ಬಿಟ್ಟಿದೆ, ಏನು ಉಳ್ಕೊಂಡಿಲ್ಲ. ಕಾಣಬಾರದ ರೋಗಗಳೆಲ್ಲವೂ ಇವತ್ತು ಮನುಷ್ಯನನ್ನ ಕಾಡ್ತಾ ಇದೆ. ಅದಕ್ಕೆ ಮೂಲ ನೀವು ಸೇವಿಸ್ತಾ ಇರ್ತಕ್ಕಂಥ ಆಹಾರ. ಕರೆಕ್ಟ್ರೆ? ಎರಡನೇ ಪಾಯಿಂಟ್. ಒಂದನೇದ್ಯಾವ್ದ? ಭೂಮಿ ಬಂಜೆಯಾಗ್ತಾ ಇದೆ. ಎರಡನೇದ, ಆಹಾರ ವಿಷವಾಗ್ತಾ ಇದೆ. ನೀವು ಸೇವಿಸ್ತಾ ಇರ್ತಕ್ಕಂಥ ನೀರು ಮಲಿನವಾಗಿದೆ. ಇದು ಮೂರನೇದು. ನೀರೇನಾಗುತ್ತೆ ಮಲಿನವಾಗಿದೆ. ನೀವು ಉಸಿರಾಡ್ತಾ ಇರ್ತಕ್ಕಂಥ ಗಾಳಿ ಕಲುಷಿತವಾಗಿದೆ. ನೀವು ಉಸಿರಾಡುವ ಗಾಳಿಯು ಕಲುಷಿತವಾಗಿದೆ. ಇನ್ನು ಅದಕ್ಕಿಂತ ಮುಖ್ಯವಾಗಿ ಐದನೆಯ ವಿಷಯ ಏನು ಅಂತ ಕೇಳಿದ್ರೆ, ಇವತ್ತು ಹವಾಮಾನವೇ ಬದಲಾಗಿ ಬಿಟ್ಟಿದೆ. ಹವಾಮಾನ ಬದಲಾಗಿಬಿಟ್ಟದ. ಕಾಲದ ತಕ್ಕಂತೆ ಮಳೆ ಬರಲ್ಲ, ಕಾಲಕ್ಕೆ ತಕ್ಕಂತೆ ಚಳಿ ಬೀಸಲ್ಲ, ಕಾಲದ ತಕ್ಕಂತೆ ಬಿಸಿಲ ಬರುವುದಿಲ್ಲ. ನೋಡಿಲ್ಲ, ಒಂದ್ 4-5 ವರ್ಷದಾಗ ಬದಲಾವಣೆ ಆಗ್ಯದಂತೀರೋ ಇಲ್ಲ ಅಂತೀರೋ? ನೀವೇನ್ ಹೇಳ್ತಿದ್ದಿಲ್ಲ, ಋತುಮಾನವೇ ಬದಲಾಗಿ ಬಿಟ್ಟಿದೆ. ಈ ಪಂಚ ಬದಲಾವಣೆಗಳಿಗೆ ಮೂಲ ಏನು ಅಂತ ಪ್ರಶ್ನೆ. ಭೂಮಿ ಯಾಕೆ ಬಂಜೆ ಆಯ್ತು? ನಾವು ಸೇವಿಸುವ ಆಹಾರ ಯಾಕೆ ವಿಷ ಆಯಿತು? ನಾವು ಉಸಿರಾಡುವ ಗಾಳಿ ಕಲುಷಿತವಾಗಾಗ್ತಿತ್ತು? ನಾವು ಕುಡಿಯುವ ನೀರೇಕೆ ಮಲಿನವಾಯಿತು? ನಾವು ನಂಬಿರ್ತಕ್ಕಂಥ ಹವಾಮಾನವೇಕೆ ಬದಲಾಯಿತು? ಈ 5 ಪ್ರಶ್ನೆಗಳಿಗೆ ನಾವು ಉತ್ತರವನ್ನ ಹುಡುಕಾಡ್ತಕ್ಕಂಥ ಪ್ರಯತ್ನ ಮಾಡಿದೀವಿ ಅಂತ ಹೇಳಿದ್ರೆ ಸಿಗತಕ್ಕಂಥ ಒಂದೇ ಹಾದಿ ಏನು ಅಂತ ಹೇಳಿದ್ರೆ, ನಮ್ಮ ಹಿರಿಯರು ಈ 70 ವರ್ಷದ ಹಿಂದೆ ಏನು ಒಂದು ಒಕ್ಕಲತನವನ್ನ ನಡೆಸ್ಕೊಂಡು ಬಂದಂತ ಪದ್ಧತಿ ಇತ್ತು, ಅದೇ ಪದ್ಧತಿಯನ್ನ ಇವತ್ತು ನಾವು ಮತ್ತೆ ಜಾರಿಗೆ ತರ್ತಕ್ಕಂಥ ಅನಿವಾರ್ಯತೆ ಇದೆ.
ಸಾವಯವ ಕೃಷಿ ಅನ್ನೋದನ್ನ ಬೇರೆ ರೀತಿ ಒಳಗೆ ದೊಡ್ಡ ಶಬ್ದದೊಳಗೆ ವ್ಯಾಖ್ಯಾನ ಮಾಡುವ ಅವಶ್ಯಕತೆ ಇಲ್ಲ. ಹಿಂದೆ 70 ವರ್ಷಕ್ಕೆ ಹೋಗ್ಬೇಕು. ನಮ್ಮ ಹಳೆಯ ತಲೆಗಳು ಅಂದ್ರೆ ನಮ್ಮ ಹಿರಿಯರು ಹೆಂಗ್ ಒಕ್ಕಲ್ತನ ಮಾಡ್ತಿದ್ರು ಅದೇ ಸಾವಯವ ಪದ್ಧತಿಯನ್ನ ಹೊಳ್ಳಿ ಇವತ್ತ ತರಬೇಕು. ಹೇಳ್ತಾರೋ ಸಾವಯವ ಪರ್ಯಾಯವಾಗಿ ನೈಸರ್ಗಿಕ ಕೃಷಿ ಅಂತ ಹೇಳ್ತಾರೋ, ಜೈವಿಕ ಕೃಷಿ ಅಂತ ಹೇಳ್ತಾರೋ, ಇದೆಲ್ಲ ಪಾರಂಪರಿಕ ಕೃಷಿ ಅಂತ ಹೇಳ್ತಾರೋ. ಈ ಎಲ್ಲದರ ಮೂಲ ಯಾವುದು ಅಂತ ಹೇಳಿದ್ರೆ ಅದನ್ನು ಹೊಸದಾಗಿ ತಿಳ್ಕೊಳ್ತಕ್ಕಂಥ ಅನಿವಾರ್ಯತೆ ಇಲ್ಲ. ನಮ್ಮ ಹಿರಿಯರಿಗೆ ಕೇಳಿ ಅದ ಪದ್ಧತಿಯನ್ನು ಜಾರಿಗೆ ತರ್ತಕ್ಕಂಥದ್ದು ಇವತ್ತಿನ ತುರ್ತು ನಮ್ಮ ಎದುರಿಗೆ ಇದೆ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಕಲೆಕಟ್ಟು ಪೂಜಾರಿಗೆ ಎಲ್ಲರೂ ಎದ್ದು ನಿಂತು ಸ್ವಾಗತವನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಬ್ರಹ್ಮಶ್ರೀ ಪಾರ್ವತಿ ಶರಣಾರ್ಥಿಗಳನ್ನ ಭಕ್ತಿಪೂರ್ವಕವಾದಂತಹ ಶರಣಾರ್ಥಿಗಳನ್ನ ಸಮರ್ಪಿಸಿ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಳ್ಳಬೇಕೆಂದು ಪೂಜ್ಯರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಮನುಷ್ಯ ಈಜುವುದನ್ನು ಕಲಿತ, ಆದರೆ ಮನುಷ್ಯ ಮಾನವೀಯ ಗುಣಗಳನ್ನು ಬೆಳೆಸುವ ಕಲಿಲ್ಲ. ಅದಕ್ಕಾಗಿ ವಚನಕಾರರು ಹೇಳಿದ ಹಾಗೆ ಏನಾದರೂ ಹಾಗೂ ಮೊದಲು ಮಾನವನಾಗುವ ಅನ್ನುವ ಹಾಗೆ ಶ್ರೀಮಠ ಅನೇಕ ಕಾಲದಿಂದ ಸ್ಥಾಪಿತಗೊಂಡು ಇವತ್ತಿನವರೆಗೂ ಸದ್ಭಕ್ತರನ್ನ ಒಳ್ಳೆಯ ಮಾರ್ಗದತ್ತ ಇದು ನಡೆಯಬೇಕಾಗಿದೆ. ಆದರೆ ಆ ದಾನಮ್ಮ ಯಾರು, ದಾನಮ್ಮ ಅಂತ ಯಾಕೆ ಹೆಸರು ಬಂತು ಅನ್ನೋದಕ್ಕೆ ನಮ್ಮ ಪ್ರವಚನಕಾರರು ಹೇಳ್ಕೊಂಡು ಬರ್ತಿದ್ದಾರೆ. ಎಷ್ಟೋ ಜನ ಭಕ್ತಿಯನ್ನ ಬಿಡ್ತಾ ಇದ್ದಾರೆ. ಯಾಕಂತಂದ್ರೆ ಇವತ್ತಿನ ಆಧುನಿಕ ಯುಗದಲ್ಲಿ, ವಿಜ್ಞಾನ ಯುಗದಲ್ಲಿ ಮುಂದುವರೆದಿದ್ದೀವಿ. ಹಿಂದಿನ ಕಾಲದಲ್ಲಿ ಏನಾಗಿತ್ತು ಅಂತಂದ್ರೆ ಇವತ್ತು ಹೊಳಿ ಬರ್ತಾನೆ ಅಂತಂದ್ರೆ ನೋಡ್ತಿದ್ರು, ಎಲ್ಲ ಮೇಲ್ ನೋಡ್ತಿದ್ರು. ರಾತ್ರಿ ಎಲ್ಲ ಎಷ್ಟು ಕೀಳ್ಯಾವ, ಯಾರು ಚಂದ್ರ ನಕ್ಷತ್ರ ಬಂದ, ಯಾವಾಗ ಮಳೆ ಬರ್ತದ ಅಂತೆಲ್ಲ ನೋಡ್ಕೊಂಡು ಕಾಲಜ್ಞಾನ ಪ್ರಕಾರ ಹಿಂದಿನ ಇದೆ ಅಂತ ತಿಳ್ಕೊಳ್ತಿದ್ರು. ಆದರೆ ಇವತ್ತಿನ ಯುಗದಲ್ಲಿ ಹಾಗಿಲ್ಲ. ಮೊಬೈಲ್ನಲ್ಲೇ ಬರ್ತದೆ. ಏನಂತ ಬರ್ತದ, ನಾಳೆ ಮಳೆ ಐತಿ, 50% ಅದ, 90% ಅದ, 30% ಅದ ಅಂತೇಳಿ ಮೊಬೈಲ್ನಲ್ಲೇ ಬರ್ತದೆ. ಹಂಗೆಲ್ಲ ಆಗ್ಬೇಕಾಗಿತ್ತು ಅಂತಂದ್ರೆ ನಾವೇನು ಆಗ್ಬೇಕಾಗಿತ್ತು ಅಂತಂದ್ರೆ ದುಡ್ಡನ್ನ ದಾನಾತ್ರದ ದುಡ್ಡನ್ನು ಆಗ್ಬೇಕಾಗಿತ್ತು ಅಂತಂದ್ರೆ ನಾವು ದೇವರಲ್ಲಿ ಒಳ್ಳೆಯ ಭಕ್ತಿ ಶ್ರದ್ಧೆಯನ್ನಿಟ್ಟಾಗ ಮಾತ್ರ. ಆಕೆಯ ಪುರಾಣದಲ್ಲಿ ಅನೇಕ ಲೀಲೆಗಳನ್ನು ಮಾಡ್ಕೊಂಡು ಬಂದಿದ್ದಾಳೆ. ಆಕೆ ಮಾಡಿದಂಥ ಕಷ್ಟ ಎಲ್ಲ ನೋಡಿದ್ರೆ ಅನೇಕ ಲೀಲೆಗಳನ್ನು ಮಾಡಿ ಆ ಭಗವಂತನ ಒಲಿಮೆಯನ್ನು ಮಾಡಿಕೊಂಡಿದ್ದಾಳೆ. ಆ ನಿಟ್ಟಿನೊಳಗೆ ಆಕೆ ಒಂದು ಪುರಾಣದ ಕಥಾ ನಾಯಕಿಯಾಗಿ ಎಲ್ಲರಿಗೂ ಭಗವಂತನ ಸ್ವರೂಪವಾಗಿ ಭಗವಂತನ ಮಾರ್ಗದಲ್ಲಿ ಆಕೆ ನಡೆದಿದ್ದಕ್ಕೆ ಆಕೆ ಇವತ್ತು ಗುಡ್ಡಾಪ್ರಧಾನವಾಗಿ ಪೂಜೆಗಳು ಆಕೆಯಲ್ಲಿರುವಂಥ ತತ್ವಗಳನ್ನು ನಮ್ಮ ದಿನನಿತ್ಯದ ಜೀವನದಲ್ಲಿ ಸ್ವಲ್ಪ ಆದರೂ ಅಳವಡಿಸಿಕೊಂಡು ನಾವು ನಡಿಬೇಕನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕಾಗಿ ಒಂದು ಸಣ್ಣ ದೃಷ್ಟಾಂತ ಹೇಳ್ತೀವಿ. ಬಂದ ಬಡ ತನ್ನ ಸಮಾಜ ಪುಸ್ತಕವನ್ನು ತೆಗಿತಾನ, ತೆಗೆದ ಆ ಪುಸ್ತಕವನ್ನು ತೆಗೆದು ಪುಸ್ತಕವನ್ನು ನೋಡಿದ ಪುಸ್ತಕದಾಗ ಏನಿತ್ತಂತಂದ್ರೆ ಕರ್ನಾಟಕ ರಾಜಧಾನಿ ಬೆಂಗಳೂರಂತೆ ಯೂನಿಯನ್ ಬರ್ತದೆ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಧ್ಯಾನಿಸಿಕೊಂಡು ಅದರ ಒಳಗ ನೀನು ಇಳಿ, ನಿನ್ನನ್ನ ನೀನಾರೆಂದು ತಿಳಿ ಇತಿ ಪುರಾಣ.
ಪುರಾಣ ಅಂತ ಅಂದ್ರ ಬೇರೆ ಏನೂ ಅಲ್ಲ. ನಿನ್ನನ್ನ ನೀ ತಿಳಿದುಕೊಳ್ಳುವುದಕ್ಕಾಗ, ನಿನ್ನನ್ನ ನೀನು ಅರಿತುಕೊಳ್ಳುವುದಕ್ಕಾಗ, ನೀನು ಭೂಮಿಗೆ ಬರಬೇಕಾಗಿತ್ತು ಅಂತಂದ್ರೆ ಯಾತಕ್ಕಾಗಿ ಬಂದಿದ್ದೀಯ, ಯಾವ ಕಾರ್ಯ ನಿಮಿತ್ತ ನೀನು ಬಂದಿದ್ದೀಯ, ಅದನ್ನ ಎಲ್ಲವನ್ನ ಮರೆತು ನೀನು ಈಗೇನು ಮಾಡ್ತಾ ಇದೀಯ, ನೀನು ಯಾರು ಅನ್ನೋದನ್ನ ಅರಿಯುವುದು ಏನು ಅದಲ್ಲ, ಅದು ಪುರಾಣ ಅಂತ ತಿಳ್ಕೊಂಡು ಕರೆಕೊಂಡು ಬರುತ್ತಾ. ಶ್ರೀಮಾನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಚನ್ನಮಲ್ಲ ಮಹಾಸ್ವಾಮಿಗಳು ಶ್ರೀ ಸುವರ್ಣಗಿರಿ ಸಂಸ್ಥಾನ ಮಠ ಕನಕಗಿರಿ ಪೂಜ್ಯರು ಆಗಮಿಸುತ್ತಿದ್ದಾರೆ. ಪೂಜ್ಯರನ್ನ ಭಕ್ತಿಪೂರ್ವಕವಾಗಿ ಶರಣೆಂದು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇವೆ. ಪೂಜ್ಯರಿಗೆ ಶ್ರೀಯುತ ಅರುಣ್ ದೂದ್ಗಿ ಸರ್ ಅವರು ಗ್ರಂಥ ಪುಷ್ಪವನ್ನ ಸಮರ್ಪಿಸಬೇಕು ಅಂತ ವಿನಂತಿಸಿ. ನಿಮಿತ್ತವಾಗಿ ಲೋಕಾಪುರದ ಬ್ರಾಹ್ಮಣ ಪುಣ್ಯ ಕವಿತಾಮೃತದ ಪಾಲ್ಗೊಂಡು ನೀವೆಲ್ಲ ಬದುಕಿನಲ್ಲಿ ಬಂದ ಮೇಲೆ ಒಂದು ಸಂಬಂಧಗಳನ್ನು ಗಟ್ಟಿ ಮಾಡಬೇಕು ಅಂತ ವಿದ್ಯಾರ್ಥಿ. ನಾವೆಲ್ಲ ಏನ್ ಮಾಡ್ತಾ ಇರ್ತೀವಿ, ಸಂಬಂಧಗಳು ಗಟ್ಟಿ ಆಗಬೇಕು, ಶಾಶ್ವತವಾಗಿರ್ಬೇಕು ಅಂತ ವಿದ್ಯಾರ್ಥಿ. ಯಾವ ಸಂಬಂಧಗಳನ್ನ ಶಾಶ್ವತವಾಗಿರ್ಬೇಕು ಅಂತ ನಾವು ವಿದ್ಯಾರ್ಥಿಗಳಲ್ಲ, ಅದು ದುಃಖವನ್ನು ಕೊಡ್ತದೆ. ಈ ಜಗತ್ತಿನಲ್ಲಿ ಯಾವ ಸಂಬಂಧಗಳು ಶಾಶ್ವತವಿಲ್ಲ, ಎಲ್ಲವೂ ಟೆಂಪರರಿ ಆಗಿರ್ತಕ್ಕಂಥದ್ದು. ನೀವೆಲ್ಲ ಮದುವೆ ಆಗಿರ್ತದೆ, ಮದುವೆ ಆಗ್ತಿರಲ್ಲ, ಅವಾಗೇನು ಹೇಳ್ತಾರೆ ಶಾಸ್ತ್ರಿಗಳ ಸ್ಥಾಪನೆ, 7 ಜನ್ಮಕ್ಕೂ ನೀವು ಧರ್ಮಪತ್ನಿಯಾಗಿರಬೇಕು ಅಂತ ಭಾಷೆಯನ್ನು ತೋರ್ತಾರೆ. ಮತ್ತೆ 8ನೇ ಜನ್ಮಕ್ಕೆ ಯಾವುದನ್ನ ಶಾಶ್ವತವಾಗಿ ನಾವು ಜೀವನ ಪರ್ಯಂತ ಇರ್ತೀವಿ ಅಂತಕ್ಕಂಥವ್ರು ಬಹಳ ಅಂದ್ರೆ 3 ವರ್ಷ ಅಲ್ವಾ. 3 ವರ್ಷ ಆದಮೇಲೆ ಆ ಸಂಬಂಧದಲ್ಲಿ ಒಂದು ಮಗುವನ್ನು ಹೇಳ್ತೀರಿ, ನೀವು ಅವರನ್ನು ಬೆಳೆಸ್ತೀರಿ, ಸಾಕ್ತೀರಿ, ಅವನು ದೊಡ್ಡವನಾಗಿ ನನ್ನ ಜೊತೆನೇ ಇರಬೇಕು, ನನಗೆ ಸಂಕಟ ಬಂದಾಗ, ನನಗೆ ಸಮಸ್ಯೆ ಬಂದಾಗ ನನಗೆ ಆಶ್ರಯವಾಗಿರಬೇಕು ಅಂತ ನೀವೆಲ್ಲ ಬಯಸಿ ಕನಸು ಕಟ್ಕೊಂಡು ಅವನು ಬೆಳೆಸ್ತೀರಿ. ಆದರೆ ವರ್ಷ ಬಿಟ್ಟು ಹೊರಬೋದಂತ ಮಗು ಒಳ್ಳೆ ನಿಮ್ಮ ಕಡೆಯಿಂದ ಬರಲಿಲ್ಲ ಅಲ್ಲ, ನಿಮ್ಮ ಕನಸಾಗೇ ಇರ್ತದೆ. ಅದೇನಾಗ್ತದೆ, ನೀವು ನನ್ನ ಇದೇ ರೀತಿ ಭಾವಿಸಬೇಕು ಅಂತ ನೀವೇ ಅನ್ಕೊಂಡಿರ್ತೀರೋ ಅದು ಆಗದೆ ಇದ್ದಾಗ ಮನಸ್ಸಿಗೆ ನೋವಾಗ್ತದೆ. ಅದಕ್ಕೆ ಭಗವಂತ ನಮ್ಮ ಈ ಜಗತ್ತನ್ನು ಇರ್ತಕ್ಕಂಥ ನಮ್ಮ ಸಂಬಂಧಗಳು, ಅದು ಪುಣ್ಯ ಸಂಬಂಧ ಇರ್ಬೋದು, ಮಾನವರ ಸಂಬಂಧ ಇರ್ಬೋದು, ಮತ್ತೊಂದು ಜೊತೆಗೆ ನಮ್ಮ ಸಂಬಂಧ ಇರ್ಬೋದು, ಎಲ್ಲವೂ ಟೆಂಪರರಿ ಅಂತ ಹೊರತುಪಡಿಸಿದ್ದಾರೆ. ನಮ್ಮ ಸಂಬಂಧಗಳು ಶಾಶ್ವತವಾಗಿರುವುದು ಯಾರ ಜೊತೆ ಹೇಳಿ, ಆ ಭಗವಂತನ ಜೊತೆಗೆ ಮಾತ್ರ ನಮಗೆ ಶಾಶ್ವತವಾಗಿರ್ತಕ್ಕಂಥ ಸಂಬಂಧ. ಅದು ಯಾರು ತಿಳಿದಿರ್ತದೆ, ಅದು ಯಾರು ಅರಿವು ಬರ್ತದೆ, ಅವರ ಜೀವನ ಬಹಳ ಶಾಂತವಾಗಿರ್ತದೆ, ಸುಖವಾಗಿರ್ತದೆ. ಹೊಳೆಯುತ್ತ ಜಗವ ಬೆಳಗಿತು ಕುಮಾರನ ಮನೆಯೇ ಜ್ಯೋತಿ, ಸಳಸಳ ಹರಿಯುವ ಸರ್ಪವಧರಿಸಿದ ನಾಗಪರಣನ ಪ್ರೀತಿಯ ಜ್ಯೋತಿ, ಸಳಸಳ ಹೊಳೆಯುತ್ತ ಜಗವ ಬೆಳಗಿತು